ಮೊದಲನೇ ಬಾರಿಗೆ ಬುಲೆಟ್ ಟ್ರೈನ್ ಎಂಬ ಪದ ಕೇಳಿದ್ದೇ ಜಪಾನ್ ವಿಷಯ ಬಂದಾಗ. ಅದಾದ ಮೇಲೆ ಬುಲೆಟ್ ಟ್ರೈನ್ ಪದ ನಮ್ಮ ದೇಶದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಒಂದು ಲೇವಡಿ ಪದವಾಗಿ ಬಳಕೆ ಆಯಿತು. ಯಾವುದೋ ಒಂದು ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಬೆಂಗಳೂರಿನಿಂದ ಮಂಗಳೂರಿಗೆ, ಮಂಗಳೂರಿನಿಂದ ಬೆಂಗಳೂರಿಗೆ ತಕ್ಷಣದಲ್ಲಿ ಬುಲೆಟ್ ಟ್ರೈನ್ ಬಂದುಬಿಡುತ್ತೆ ಅನ್ನುವಂಥ ಒಂದು ಬೃಹದಾಕಾರದ ತಮಾಷೆಯ ಸುಳ್ಳು ಬುಲೆಟ್ ಟ್ರೈನ್ ಬಗ್ಗೆ ಸಹಜವಾಗಿ ಕುತೂಹಲವನ್ನು ಮೂಡಿಸಿತ್ತು. ಹಾಗಿದ್ರೆ ಬುಲೆಟ್ ಟ್ರೈನ್ ಏನು ಎತ್ತ ಅನ್ನುವಂಥ ತಿಳ್ಕೊಳ್ಳೋ ಅಗತ್ಯ ಹೆಚ್ಚಾಗಿದ್ದು ನನ್ನ ಜಪಾನ್ ಪ್ರವಾಸ ಪ್ರಾರಂಭ ಆದಮೇಲೆ. ಜಪಾನ್ನಲ್ಲಿ ಅನೇಕ ವಿಶೇಷತೆಗಳು ಇವೆ. ಅದೆಲ್ಲದಕ್ಕಿಂತ ಮುಖ್ಯ ಬುಲೆಟ್ ಟ್ರೈನ್ ಅಥವಾ ಶಿಂಕ್ಯಾನ್ಸನ್. ಏನಿದು ಶಿಂಕ್ಯಾನ್ಸನ್ ಅಥವಾ ಬುಲೆಟ್ ಟ್ರೈನ್? ತಂತ್ರಜ್ಞಾನದಲ್ಲಿ ಇತರ ದೇಶಗಳು ಕೂಡ ಅಷ್ಟೇ ಬೆಳೆದಿವೆ. ಆದರೆ ಜಪಾನಿನ ಬುಲೆಟ್ ಟ್ರೈನ್ಗೆ ಯಾಕೆ ಇಷ್ಟು ವಿಶೇಷತೆ ಇದೆ ಅಂದರೆ, ಎರಡನೇ ಮಹಾಯುದ್ಧದ ನಂತರ ಜಪಾನ್ ಜಾಗತಿಕವಾಗಿ ಬಹಳ ದೊಡ್ಡ ಅವಮಾನವನ್ನು ಎದುರಿಸಿತು. ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳೋದ್ರ ಜೊತೆಗೆ ಹಿರೋಶಿಮಾ ನಾಗಾಸಾಕಿ ನಾಶವಾದ ಮೇಲೆ ಕೇವಲ ದೇಶವನ್ನು ಕಟ್ಟಿದರೆ ಸಾಲದು, ತಾಂತ್ರಿಕವಾಗಿ ನಾವು ಭಾಳ ಶ್ರೇಷ್ಠರಿದ್ದೇವೆ, ಉತ್ಕೃಷ್ಟರಿದ್ದೇವೆ ಅನ್ನೋದನ್ನು ಜಗತ್ತಿಗೆ ತೋರಿಸಬೇಕಾಗಿತ್ತು. ಹಾಗೆ ಜಗತ್ತಿಗೆ ತಮ್ಮ ತಂತ್ರಜ್ಞಾನದ ಶಕ್ತಿಯನ್ನು ತೋರಿಸುವ ಮೊದಲ ಹಂತದ ಪ್ರಯತ್ನವೇ ಈ ಬುಲೆಟ್ ಟ್ರೈನ್. ನಿಮ್ಗೆ ಆಶ್ಚರ್ಯ ಆಗ್ಬೋದು, 1964ರಲ್ಲಿಯೇ ಟೋಕಿಯೋದಿಂದ ಒಸಾಕ ನಡುವೆ ಮೊದಲ ಬುಲೆಟ್ ಟ್ರೈನ್ ಆರಂಭ ಮಾಡಬೇಕು ಅಂತ ಜಪಾನ್ ನಿರ್ಣಯ ಮಾಡಿತು. ಕಾರಣಗಳು ಏನೇ ಇದ್ದರೂ ಕೂಡ ಇಷ್ಟೊಂದು ವೇಗವಾದ ಬುಲೆಟ್ ಟ್ರೈನ್ ಹೇಗೆ ಸಾಧ್ಯ? ಪ್ರತಿ ಗಂಟೆಗೆ 270ರಿಂದ 300 ಕಿಲೋಮೀಟರ್ ವೇಗವಾಗಿ ಓಡುವ ಈ ಟ್ರೈನನ್ನು ಅನೇಕ ವರ್ಷಗಳ ಸಂಶೋಧನೆಯಿಂದ ಕಂಡುಹಿಡಲಿಕ್ಕೆ ಶುರು ಮಾಡಿದರು. ಇದರ ಹಳಿ ಹೇಗಿರಬೇಕು, ಇಲ್ಲಿಯ ವೀಲ್ಸ್ ಯಾವ ಶೇಪ್ನಲ್ಲಿ ಇರಬೇಕು. ಜಪಾನಿನ ಇನ್ನೊಂದು ಬಹಳ ದೊಡ್ಡ ತೊಂದರೆ ಅಂದರೆ ಅನೇಕ ಬಾರಿ ಘಟಿಸುವ ಭೂಕಂಪ. ಈ ಭೂಕಂಪದ ಸಂದರ್ಭದಲ್ಲಿ ರೈಲು ಅಪಘಾತಕ್ಕೀಡಾದರೆ ಸಾವಿರಾರು ಸಂಖ್ಯೆಯ ಸಾವು ನೋವುಗಳು ಸಂಭವಿಸ್ತಾ ಅನ್ನುವಂಥ ಆತಂಕ ಕೂಡ ಜಪಾನಿಗರಿಗಿತ್ತು. ಮೊದಲ ಸವಾಲೇನಂತಂದರೆ ಈ ಅರ್ಥ್ಕ್ವೇಕ್ ರೆಸಿಸ್ಟೆಂಟ್ ಹಳಿಗಳನ್ನು ನಿರ್ಮಾಣ ಮಾಡುವಂಥ ಯೋಜನೆಗೆ ಅವರು ಮುಂದಾದರು. ಇದು ಸಾಮಾನ್ಯ ಸಾಹಸದ ಸಂಗತಿ ಅಲ್ಲ. ಬೇರೆ ದೇಶಗಳಿಗೆ ಹೋಲಿಸಿದರೆ ಜಪಾನ್ನಲ್ಲಿ ಅನೇಕ ಪ್ರಾಕೃತಿಕ ವಿಕೋಪಗಳು ಇವೆ. ಅದರಲ್ಲೂ ಮುಖ್ಯವಾಗಿ ಅರ್ಥ್ಕ್ವೇಕ್ ಅವರನ್ನ ಬಹಳ ಕಾಡುತ್ತದೆ. ಹೀಗಾಗಿ ಜಪಾನಿನ ಎಲ್ಲ ತಂತ್ರಜ್ಞಾನದ ತಂಡದವರು ಸೇರಿಕೊಂಡು ಈ ಬುಲೆಟ್ ಟ್ರೈನ್ ಅನ್ನ ಕಂಡುಹಿಡಿಯುವಂಥ ಸಾಹಸಕ್ಕೆ ಮುಂದಾದರು. ಹಿದಯೋ ಸೊಯಾಮ ಅನ್ನುವಂಥ ವ್ಯಕ್ತಿ ಈ ಬುಲೆಟ್ ಟ್ರೈನ್ ತಂತ್ರಜ್ಞಾನದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದರು. ಹಿದಯೋ ಸೊಯಾಮ್ ಶಿಂಕನ್ಸಾನ್ ಯೋಜನೆ ಮುಖ್ಯ ಇಂಜಿನಿಯರ್ ಆಗಿ ಈ ರೈಲುಗಳ ವಿನ್ಯಾಸ, ತಾಂತ್ರಿಕ ಮಾರ್ಗದರ್ಶನದ ಪ್ರಮುಖ ಪಾತ್ರ ವಹಿಸಿದರು. ಜೊತೆಗೆ ಜಪಾನ್ ಸರ್ಕಾರ ಮತ್ತು ರೈಲು ಕಂಪನಿಗಳು ಬುಲೆಟ್ ಟ್ರೈನ್ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಸಹಕರಿಸಿದವು. ಬುಲೆಟ್ ಟ್ರೈನ್ ಕಂಡುಹಿಡಲಿಕ್ಕೆ ಇನ್ನೊಂದಿಷ್ಟು ಕಾರಣಗಳೇನೆಂದ್ರೆ, ಟೋಕಿಯೋದಲ್ಲಿ ಮತ್ತು ಇತರ ಪ್ರದೇಶಗಳಲ್ಲಿ ಜನಸಾಂದ್ರತೆ ಹೆಚ್ಚಾಗಿಬಿಡ್ತು. ಎಲ್ಲ ಸಾಮಾನ್ಯ ಜನ ವಿಮಾನ ಅಥವಾ ಬೇರೆ ಮಾರ್ಗಗಳನ್ನು ಹಿಡಿದು ದೂರದ ಪ್ರದೇಶಗಳಿಗೆ ತೆರಳುವುದು ತುಂಬಾ ಕಾಸ್ಟ್ಲಿ ಆಯಿತು. ಹಾಗೆ ನೋಡಿದ್ರೆ ಈ ಬುಲೆಟ್ ಟ್ರೈನ್ ಕೂಡ ತುಂಬಾ ಕಾಸ್ಟ್ಲಿನೇ. ಆದರೆ ಜಪಾನಿಗರ ಆರ್ಥಿಕ ಸ್ಥಿತಿಗೆ ಹೋಲಿಸಿ ನೋಡಿದ್ರೆ ಅದು ಭಾರ ಅಲ್ಲ. ಹೀಗಾಗಿ ಇತರ ಪ್ರದೇಶಗಳಿಗೆ ವೇಗವಾಗಿ ತಲುಪಲಿಕ್ಕೆ ಸಾರಿಗೆ ವ್ಯವಸ್ಥೆಗೆ ಇದು ಮುಖ್ಯವಾದ ಅಂಶ ಆಯಿತು. ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ಬೆಳವಣಿಗೆ ಏನು ಅಂದರೆ, 1960ರ ದಶಕದಲ್ಲಿ ಜಪಾನ್ ತ್ವರಿತ ಆರ್ಥಿಕ ಬೆಳವಣಿಗೆಯನ್ನ ಅನುಭವಿಸ್ತಾ ಇತ್ತು. ಹೆಚ್ಚು ಉತ್ಪಾದಕತೆಯನ್ನು ಸಾಧಿಸಿ ಅದರ ವ್ಯಾಪಾರವನ್ನು ಅಷ್ಟೇ ವೇಗವಾಗಿ ಉತ್ತೇಜಿಸಲು ಈ ಬುಲೆಟ್ ಟ್ರೈನ್ ಅನ್ನ ಕಂಡುಹಿಡಿದ್ರು. ಬುಲೆಟ್ ಟ್ರೈನ್ ಸಂಚಾರದ ಕೆಲವು ದೋಷಗಳು ಇವೆ. ಸಾಮಾನ್ಯ ರೈಲು ಮಾರ್ಗಗಳಲ್ಲಿ ದಟ್ಟಣೆ ಹೆಚ್ಚಾಗಿದ್ದರಿಂದ ಹೊಸ ಮತ್ತು ವೇಗದ ಮಾರ್ಗಗಳನ್ನು ಅಭಿವೃದ್ಧಿಪಡಿಸುವ ಅಗತ್ಯ ಇದ್ದುದರಿಂದ, ಅಂದರೆ ಹಿಂದೆ ಇರುವಂಥ ಟ್ರೈನ್ಗಳಲ್ಲಿ ದೋಷ ಏನು ಅಂತಂದರೆ, ಹೆಚ್ಚು ಜನರನ್ನ ಕ್ಯಾರಿ ಮಾಡೋದಾಗ್ಲಿ ಬಹಳ ವೇಗವಾಗಿ ಹೋಗೋದಾಗ್ಲಿ ಸಾಧ್ಯ ಇರಲಿಲ್ಲ. ಹಾಗಾಗಿ ಈ ಶಿಂಕ್ಯಾನ್ಸನ್ ಹೊಸ ತಂತ್ರಜ್ಞಾನವನ್ನು ಬಳಸಿ ಇದನ್ನ ವೇಗವಾಗಿ ನಡೆಸೋದರ ಜೊತೆಗೆ ಒಂದಿಷ್ಟು ಪ್ರಯೋಗಗಳನ್ನು ಮಾಡಿದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಆವಾಗ ಬುಲೆಟ್ ಟ್ರೈನ್ ಅನ್ನು ಪ್ರಾರಂಭ ಮಾಡಿರಲಿಲ್ಲ. ಇನ್ನೊಂದು ತಮಾಷೆ ಏನು ಅಂದ್ರೆ, ಇದಕ್ಕೆ ಬುಲೆಟ್ ಅಂತ ಯಾಕೆ ಕರೆದ್ರು ಅಂದ್ರೆ, ಆ ರೈಲಿನ ಮುಂಭಾಗದ ವಿನ್ಯಾಸ ಬುಲೆಟ್ ಆಕಾರದಲ್ಲಿದೆ, ನಾವು ಹಾರಿಸುವ ಗುಂಡಿನ ಆಕಾರದಲ್ಲಿದೆ. ಹಾಗಾಗಿ ಇದಕ್ಕೆ ಬುಲೆಟ್ ಟ್ರೈನ್ ಅಂತ ಜಾಗತಿಕ ಮಟ್ಟದಲ್ಲಿ ಕರೆದ್ರು. ಇವರಿಗೆ ಪ್ರತಿ ಸವಾಲಾಗಿರುವಂತಹ ಚೈನಾ, ಅಮೆರಿಕ, ಯುರೋಪ್ ಯಾವ ದೇಶಗಳು ಕಂಡು ಹಿಡಿದೇ ಇರುವಂತ ಒಂದು ಸಾಧನವನ್ನ ಇವರು ಕಂಡು ಹಿಡಿಬೇಕು ಅಂತ ನಿರ್ಣಯಿಸಿದ ಪ್ರತಿಫಲವೇ ಈ ಬುಲೆಟ್ ಟ್ರೈನ್. ಸ್ನೇಹಿತರೆ, ಇದಿಷ್ಟು ಬುಲೆಟ್ ಟ್ರೈನಿನ ಇತಿಹಾಸ. ನಾನು ವೈಯಕ್ತಿಕವಾಗಿ ಬುಲೆಟ್ ಟ್ರೈನ್ ಜರ್ನಿ ಅನುಭವಿಸೋದಕ್ಕಿಂತಲೂ ಮುಂಚೆ ನನ್ನ ಕಲ್ಪನೆ ಏನಿತ್ತು ಅಂದರೆ, ಅತೀ ವೇಗವಾಗಿ ಓಡುವ ಬುಲೆಟ್ ಟ್ರೈನ್ ಬಹಳ ದೊಡ್ಡ ಪ್ರಮಾಣದ ಸಪ್ಪಳ ಮಾಡ್ತದೆ,
ತುಂಬ ಅಲುಗಾಡ್ತದೆ ಅಂತ ತಿಳ್ಕೊಂಡಿದ್ದೆ. ಆದರೆ ಒಂದು ಸಲ ನೀವು ಬುಲೆಟ್ ಟ್ರೈನ್ ಪ್ರವೇಶ ಮಾಡಿಬಿಟ್ರೆ ಅದರ ವೇಗ ನಿಮ್ಗೆ ಅರ್ಥ ಆಗೋದಿಲ್ಲ, ಯಾವುದೇ ರೀತಿಯ ಶಬ್ದ ಮಾಲಿನ್ಯ ನಿಮ್ಮನ್ನು ಕಾಡೋದಿಲ್ಲ. ಅಷ್ಟು ಸ್ಮೂತಾಗಿ ಬುಲೆಟ್ ಟ್ರೈನ್ ಹೋಗ್ತಾ ಇರ್ತದೆ. ಅದರ ವೇಗವನ್ನು ಅಲ್ಲಿ ಡಿಜಿಟಲ್ನಲ್ಲಿ ತೋರಿಸ್ತಾ ಇರ್ತಾರೆ, ನಾವು ಎಲ್ಲಿದ್ದೀವಿ, ಯಾವ ವೇಗದಲ್ಲಿ ಹೋಗ್ತಾ ಇದ್ದೀವಿ ಅಂತ. ಒಂದು ಅರ್ಥದಲ್ಲಿ ಇದು ಭೂಮಿಯ ಮೇಲೆ ಸಂಚರಿಸುವ ವಿಮಾನಯಾನ ಅಂತ ಕರಿಬೋದು. ನಾನು ಒಂದು ಘಟನೆಯನ್ನು ಹೇಳ್ತೇನೆ. ಇಲ್ಲಿ ಕೂತಾಗ ಒಬ್ಬ ವ್ಯಕ್ತಿ ಕಿಟಕಿಯಲ್ಲಿ ಒಂದು ಟಿನ್ ಇಟ್ಟಿದ್ದ. ಅದು ಅಷ್ಟು ವೇಗವಾಗಿ ಓಡಿದಾಗ ಅದು ಬೀಳ್ತದೆಯೋ ಅಲುಗಾಡ್ತದೆಯೋ ಅಂತ ನೋಡ್ತಾ ಇದ್ದೆ. ಬುಲೆಟ್ ಟ್ರೈನ್ ಅಲುಗಾಡೋದಿಲ್ಲ ಅನ್ನೋದಕ್ಕೆ ಉದಾಹರಣೆ ಆ ಕಿಟಕಿಯಲ್ಲಿಟ್ಟಂಥ ಆ ಟಿನ್ ಒಂದಿಷ್ಟು ಅಲುಗಾಡಲಿಲ್ಲ. ಅದನ್ನು ನಾನು ತದೇಕಚಿತ್ತದಿಂದ ನೋಡ್ತಾ ಕೂತ್ಕೊಂಡೆ. ಹಾಗೆ ಇದರ ವೇಗದ ಅನುಭವ ಎಷ್ಟಿದೆ ಅಂತ ತಿಳ್ಕೊಳ್ಳೋದು ಒಳಗಂತೂ ಸಾಧ್ಯವಾಗಲಿಲ್ಲ. ಆ ಕಾರಣದಿಂದ ನಾನು ಕಿಟಕಿಯ ಹೊರಗಡೆ ನೋಡಿದಾಗ ವೇಗವಾಗಿ ಓಡುವ ಕಾಡು, ವೇಗವಾಗಿ ಓಡುವ ಕಟ್ಟಡಗಳು ಮನಸ್ಸಿಗೆ ಒಂದು ರೀತಿಯ ಆಹ್ಲಾದವನ್ನು ಉಂಟು ಮಾಡಿತು. ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ, ಒಂದು ದೇಶ ಮನಸ್ಸು ಮಾಡಿದರೆ ತಂತ್ರಜ್ಞಾನವನ್ನು ಹೇಗೆ ಬಳಸ್ಕೊಳ್ಬೋದು, ಎಷ್ಟು ಪರಿಣಾಮಕಾರಿಯಾಗಿ ಉಪಯೋಗಿಸ್ಬೋದು, ಇದನ್ನು ಬೇರೆ ದೇಶಗಳ ಜೊತೆಗೆ ಹೇಗೆ ಪೈಪೋಟಿ ಒಡ್ಡಿ ನಾವು ಭಾಳ ದೊಡ್ಡ ಸಾಧಕರು ಅನ್ನೋದನ್ನು ತೋರಿಸ್ಬೋದು ಅನ್ನೋದಕ್ಕೆ ಈ ಬುಲೆಟ್ ಟ್ರೈನ್ ಸಾಕ್ಷಿ. ಇಲ್ಲಿ ಅನುಕೂಲ ಸಾರಿಗೆ ವ್ಯವಸ್ಥೆ ಅನ್ನೋದು ಮೇಲ್ನೋಟಕ್ಕೆ, ಆದರೆ ಆಂತರಿಕವಾಗಿ ಆ ದೇಶಕ್ಕಾದ ಅವಮಾನ, ಮಾನಸಿಕ ಹಿಂಸೆ ಮನುಷ್ಯನನ್ನು ಎದ್ದು ನಿಲ್ಲುವಂತೆ ಮಾಡಿತು. ಹಾಗೆ ಎದ್ದು ನಿಂತ ಪ್ರತಿಫಲವೇ ಬುಲೆಟ್ ಟ್ರೈನ್. ಇಂತಹ ಸುದೀರ್ಘವಾದ ಇತಿಹಾಸ ಇರುವ ಬುಲೆಟ್ ಟ್ರೈನಿನ ಬೃಹದಾಕಾರದ ವೆಚ್ಚ, ತಂತ್ರಜ್ಞಾನದ ಶಕ್ತಿ, ಇದನ್ನು ನಾವು ಅರ್ಥ ಮಾಡಿಕೊಳ್ಳಾರ್ದೆ ನಾವು ನಮ್ಮ ದೇಶದಲ್ಲಿ ಮೆಟ್ರೋ ರೈಲ್ಗಳ ಥರ ಬುಲೆಟ್ ಟ್ರೈನನ್ನು ಕಂಡು ಹಿಡಿದು ಬಿಡ್ತೀವಿ. ಮಂಗಳೂರಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಮಂಗಳೂರಿಗೆ, ಬೆಂಗಳೂರಿಂದ ಹುಬ್ಳಿಗೆ, ಹೀಗೆ ಬುಲೆಟ್ ಟ್ರೈನ್ಗಳನ್ನು ಓಡಿಸ್ಬಿಡ್ತೀವಿ ಅಂತ ಮಾತಾಡೋದು ಬಹುಶಃ ಉಡಾಫೆ ಅಥವಾ ಸುಳ್ಳುಗಳ ಒಂದು ವೈಭವೀಕರಣ ಅಂತ ನನಗೆ ಅಲ್ಲಿ ಬುಲೆಟ್ ಟ್ರೈನನ್ನು ನೋಡಿದಾಗ ಅನುಭವಿಸ್ತು. ಬನ್ನಿ, ಈ ಬುಲೆಟ್ ಟ್ರೈನಿನ ಅನುಭವ ಹೇಗಿರ್ತದೆ ಅನ್ನೋದನ್ನು ನೀವು ಸ್ವತಃ ನೋಡಿ ಆನಂದಿಸಿ. ಥ್ಯಾಂಕ್ ಯು, ಧನ್ಯವಾದಗಳು. ಶರಣು ಶರಣಾರ್ಥಿ.